ಬಣ್ಣದ ಹೋಳಿ. ಫ್ರೆಂಡ್ಸ್, ಹೋಳಿ ಹಬ್ಬದ ದಿನ KSPC ಎಲೆಕ್ಷನ್ ಕ್ಯಾನ್ವಾಸಿಗೆ ಹಾವೇರಿ ಬಾರಿಗೆ ಬಂದಿದ್ದೀವಿ. ವಕೀಲರ ಸಂಘಕ್ಕೆ ಒಳಗೆ ಹೋಗ್ತಾ ಇದ್ದೀವಿ. ಫ್ರೆಂಡ್ಸ್ ನೋಡಿ, ವೃತ್ತಿ ಜೀವನದಲ್ಲಿ ಸಾಕಷ್ಟು ಸ್ಟ್ರೆಸ್ ಡ್ಯೂಟಿಯಲ್ಲಿ ಇರುವಂತಹ ನಮ್ಮ ವಕೀಲರ ಕಸುಬು ದಿನನಿತ್ಯವೂ ನಾವು ಜಂಜಾಟದಲ್ಲೇ ಇರ್ತೀವಿ ಅಲ್ವಾ. ಇಲ್ಲಿ ನೋಡಿ, ಚೀಲಗಟ್ಟಲೆ ಹೋಳಿ ಆಟ ಆಡಿ ವಕೀಲ ಸಹೋದರರು ಈಗ ಮನೆಗೆ ಹೋಗಿದ್ದಾರಂತೆ. ನಮಗೆ ಓಟ್ ಕೇಳೋಕ್ಕೆ ಬಂದಿದ್ದೀವಿ ಶಕುಂತಲಾ ಶೆಟ್ಟಿ ಸೀರಿಯಲ್ ನಂಬರ್ 116ಗೆ. ಆದರೆ ಎಷ್ಟು ಚಂದವಾಗಿ ಹೋಳಿ ಆಡಿ ಹೋಗಿದ್ದಾರೆ ನೋಡಿ ಸರ್. ಫ್ರೆಂಡ್ಸ್, ಸೂಪರ್ ಅಲ್ವಾ. ನಿಜವಾಗಲೂ ಒಂದು ವಕೀಲರ ಸಂಘದಲ್ಲಿ ನನ್ನ 26 ವರ್ಷದ ಈ ಒಂದು ವಕೀಲ ವೃತ್ತಿಯಲ್ಲಿ ವಕೀಲರು ತಮ್ಮ ಬಾರ್ ಅಸೋಸಿಯೇಷನಲ್ಲಿ ಇಷ್ಟೊಂದು ಚಂದವಾಗಿ, ಆನಂದವಾಗಿ, ಖುಷಿಯಾಗಿ ಹೋಳಿ ಆಡಿರುವುದನ್ನು ನೋಡಿರೋದು ನಾನು ಇದೇ ಫಸ್ಟು. ನೋಡಿ, ರಂಗು ರಂಗಾಗಿ ಹೋಗಿದೆ ವಕೀಲರ ಸಂಘದ ಬಿಲ್ಡಿಂಗ್ ಎಲ್ಲ. ಎಷ್ಟು ಹೋಳಿ ಆಡಿದಾರಲ್ವ ಫ್ರೆಂಡ್ಸ್. ಎಷ್ಟು ಸುಂದರ ಕ್ಷಣಗಳನ್ನು ಕಳೆದಿದ್ದಾರಲ್ವ. ನಾವಿಲ್ಲಿ ಬರೋದು 5 ಗಂಟೆ ಆಗಿಬಿಡ್ತು ಫ್ರೆಂಡ್ಸ್. ಆದರೆ ಸ್ವಲ್ಪ ಬೇಗ ಬಂದಿದ್ದರೆ ಇವರ ಹೋಳಿ ಆಟವನ್ನು ನಾವು ನೋಡ್ಬೋದಿತ್ತು ಅಂತ ಅನ್ನಿಸ್ತಾ ಇದೆ ಫ್ರೆಂಡ್ಸ್. ನೋಡಿ, ಶಕುಂತಲಾ ಶೆಟ್ಟಿ 116 ಈ ನಂಬರಿಗೆ ಓಟ್ ಕೊಡಿ ಅಂಥೇಳಿ ಈ ಟೈಮಲ್ಲಿ ಕೇಳ್ಕೊತಾ ಇದ್ದೀನಿ ಫ್ರೆಂಡ್ಸ್. ನೋಡಿ, ಬಾರ್ ಅಸೋಸಿಯೇಷನ್ ಪೂರ್ತಿ ಹೋಳಿ. ವಾವ್. ಸಾಮಾನ್ಯವಾಗಿ ಹೊರಗಡೆ ಹೋಳಿ ಆಟವನ್ನು ಅರೇಂಜ್ ಮಾಡಿರ್ತಾರೆ. ಆದರೆ ಹಾವೇರಿ ವಕೀಲರ ಸಂಘದಲ್ಲಿ ಎಷ್ಟು ಚಂದವಾಗಿ ಹೋಳಿ ಆಡಿದ್ದಾರೆ ನೋಡಿ ಇವತ್ತು. ಉಪಹಾರ ಗೃಹ ಸೂಪರ್ ಅಲ್ಲ ಫ್ರೆಂಡ್ಸ್. ನಾವು ಬರೋದು 5 ಗಂಟೆ ಆಗಿಬಿಡ್ತು ಫ್ರೆಂಡ್ಸ್. ಹಾಗಾಗಿ ಇಲ್ಲಿ ಯಾರೂ ಜಾಸ್ತಿ ಅಡ್ವೊಕೇಟ್ಸ್ ಸಿಗಲಿಲ್ಲ. ಪ್ರವೀಣ್ ಆ್ಯಂಡ್ ಫ್ರೆಂಡ್ಸ್ ಸಿಕ್ಕರು. ಆದರೆ ಹೋಳಿ ಆಟ ನೋಡಿ ತುಂಬ ಖುಷಿ ಆಯಿತು ಫ್ರೆಂಡ್ಸ್. ಅಡ್ವೊಕೇಟ್ ಸ್ಟ್ರೆಸ್ ಡ್ಯೂಟಿಯಲ್ಲಿದ್ದರೂ ಕೂಡ ಇಷ್ಟೊಂದು ಚಂದವಾಗಿ ಮನಸ್ಸು ಬಿಚ್ಚಿ ಹೋಳಿ ಆಡಿರೋದ್ರೆ ಅಂದರೆ ನನಗೆ ಭಾಳ ಸಂತೋಷ ಆಗ್ತಾಯಿದೆ. ನಾನು ಈ ವಿಡಿಯೋವನ್ನು ಫ್ರೆಂಡ್ಸ್ ಹಾವೇರಿ ಬಾರಿಂದ ಮಾಡ್ತಾಯಿದ್ದೀನಿ, ವಕೀಲರ ಸಂಘದಿಂದ. ಇದೇ ಒಂದು ಸಂದರ್ಭದಲ್ಲಿ ರಿಕ್ವೆಸ್ಟ್ ಮಾಡ್ತಾಯಿದ್ದೀನಿ, ಶಕುಂತಲಾ ಶೆಟ್ಟಿ KSPC ಎಲೆಕ್ಷನ್ನಿನ ಸೀರಿಯಲ್ ನಂಬರ್ 116ಗೆ ವೋಟ್ ಮಾಡಿ ಅಂತ ನಾನು ರಿಕ್ವೆಸ್ಟ್ ಮಾಡ್ತಾಯಿರೋರು. ಸರೋಜ ಚಂಗೊಳ್ಳಿ ಫ್ರಮ್ ಶಿವಮೊಗ್ಗ ಬಾರ್. ಥ್ಯಾಂಕ್ ಯು. ಸರ್, ಹ್ಯಾಪಿ ಹೋಳಿ. ನಾವಿಲ್ಲಿ ಬರುವಾಗ ಗೊತ್ತಾಯಿತು ನೀವು ಹೋಳಿ ಹಬ್ಬವನ್ನು ತುಂಬ ಖುಷಿಯಲ್ಲಿ ಮಾಡ್ತಾ ಇದ್ದೀರ ಅಂತೇಳಿ. ಸೊ ತುಂಬ ಜನ ಇಲ್ಲ ಇಲ್ಲಿ, ಆದರೂ ನೀವು ಬಂದ್ರಿ, ನಾವು ಬಂದಿದ್ದೀವಿ ಅಂತ. ಥ್ಯಾಂಕ್ ಯು ಸೋ ಮಚ್ ಅದಕ್ಕೆ. ನಾನು ಫಸ್ಟ್ ಆಫ್ ಆಲ್ ನಿಮಗೆ ಹ್ಯಾಪಿ ಹೋಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ನನ್ನ ಹೆಸರು ಶಕುಂತಲಾ ಅಂತ. ನನ್ನ ಸೀರಿಯಲ್ ನಂಬರ್ 116. ಹೌದು, ನಾನು ಬೇಸಿಕಲಿ ಉಡುಪಿ ಬಾರ್ ಅಂದು, ಬಟ್ ನಾನು ಪ್ರಾಕ್ಟೀಸ್ ಮಾಡೋದು ಬ್ಯಾಂಗ್ಳೂರಲ್ಲಿ. ಸೊ ಲಾಸ್ಟ್ 25 ವರ್ಷದಿಂದ ನಾನು ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ನಿಮ್ಮೆಲ್ಲರ ಸಹಕಾರ ಸಹಮತ ಈ ಸಲ ನಮ್ಮ ಮೇಲೆ ಇರಲಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ನನಗೆ ಪ್ರಿಫರೆನ್ಷಿಯಲ್ ಓಟ್ ಕೊಡಿ ಅಂತ ಹೇಳ್ತೀನಿ. ಯಾಕಂದರೆ ನಿಮ್ಮ ಬಾರಲ್ಲೇ ಓಟ್ಗೆ ಇಬ್ಬರು ನಿಂತಿದ್ದಾರೆ. ಆ ನಂತರದಂಥ ಪ್ರಿಫರೆನ್ಷಿಯಲ್ ನಾನು ಕೊಡಿ. ಮತ್ತು ಈ ಸಲ ನಾನು ಫಸ್ಟ್ ಟೈಮ್ ನಿಂತಿದ್ದೀನಿ. ನಾವು ನುಡಿದಂತೆ ನಡೆಯುವವರು. ನನ್ನ ಬಯೋಸ್ಥಳದಲ್ಲಿದೆ ನಾನು ಏನು ನನ್ನ ಬಗ್ಗೆ ಸ್ವಲ್ಪ ವಿಚಾರ ನಾನು ಹೇಳಿದ್ದೀನಿ. ನಿಮ್ಮಷ್ಟು ದೊಡ್ಡವರಲ್ಲ, ಆದರೆ ನನ್ನ ವಿಚಾರ, ನಾನು ಏನು ಸಾಧನೆ ಮಾಡಿದ್ದೀನಿ, ನಾನು ಏನೆಲ್ಲ ಅವಾರ್ಡ್ ಸಿಕ್ಕಿದೆ, ನಾನು ಯಾವ ಸಮಾಜ ಪರ ಕೆಲಸಗಳನ್ನು ಮಾಡಿದ್ದೀನಿ ನನ್ನ ಬಗ್ಗೆ ಬರೆದಿದ್ದೀನಿ. ಆಮೇಲೆ ಇಲ್ಲಿ ನನ್ನ ವಿಷನ್ ಬರ್ತೀನಿ ಸರ್. ಫಸ್ಟ್ ಆಫ್ ಆಲ್ ನನ್ನ ಫಸ್ಟ್ ವಿಷನ್ ನೋಡಿ ಸರ್, ಈಚ್ ಡಿಸ್ಟ್ರಿಕ್ಟ್ ಶುಡ್ ಹ್ಯಾವ್ ರೆಪ್ರೆಸೆಂಟೇಷನ್ ಟು KSPC ಅಂತ ಹಾಕಿದ್ದೀನಿ. ಯಾಕಂದರೆ ನಾನು ಹುಡುಗಿಯಾಗಿ ಇಡೀ ಕರ್ನಾಟಕ ಸುತ್ತೋದು ನಿಜವಾದ ಕಷ್ಟ. ನೆಕ್ಸ್ಟ್ ಟೈಮ್ ಎಲೆಕ್ಷನ್ ಬರೋದಾದರೂ ಈಚ್ ಡಿಸ್ಟ್ರಿಕ್ಟಿಗೆ ಒಂದು ರೆಪ್ರೆಸೆಂಟೇಷನ್ ಇರಲಿ ಅನ್ನೋದು ನನ್ನ ಸಹಮತ. ಅದಕ್ಕೋಸ್ಕರ ನೀವೆಲ್ಲರೂ ಮತ ಹಾಕಿದರೆ ಆ ಸಹಮತಕ್ಕೊಂದು ಬೆಲೆ ಬರುತ್ತೆ. ನಾನು ಖಂಡಿತವಾಗಿ ಅಲ್ಲಿ ಕೂತ ಮೇಲೆ ಇದನ್ನು ನಾನು ಚರ್ಚೆ ಮಾಡ್ತೀನಿ. ನಮ್ಮ ವಾಯ್ಸನ್ನು KSPC ಮುಂದೆ ಇಡ್ತೀನಿ. ಎಲ್ಲರಿಗೂ ಇದು ತುಂಬ ಉಪಯುಕ್ತ ಆಗುತ್ತೆ. ಯಾಕಂದರೆ ದೂರ ಬಾರಿಂದ ಬೆಂಗಳೂರಿಗೆ ಒಂದು KSPC ಎಲೆಕ್ಷನ್ ಇಟ್ಟು ಇಡೀ ಕರ್ನಾಟಕ ಸುತ್ತಲೂ ಎಷ್ಟು ಕಷ್ಟ ಅನ್ನೋದು ನಮ್ಗೆ ಗೊತ್ತಾಗಿದೆಯಲ್ಲ. ಆ ಕಷ್ಟ ಮುಂದಿನ ಪೀಳಿಗೆಗೆ ಬರಬಾರ್ದು. ಈಚ್ ಡಿಸ್ಟ್ರಿಕ್ಟ್ ಶುಡ್ ಹ್ಯಾವ್ 1 ರೆಪ್ರೆಸೆಂಟೇಷನ್ KSPC ಅಂತ ನಾನು ಹೇಳೋದು ಫಸ್ಟ್ ನನ್ನ ವಿಷನ್ ಆಗಿದೆ. ಆಮೇಲೆ ಸರ್, ನೆಕ್ಸ್ಟ್ ಅಂದರೆ ನಮಗೆ ಮಹಿಳಾ ಒಕ್ಕಲಿಗರಾದಂಥ ಕಷ್ಟ ಅದು ಮತ್ತೆ ನೆಕ್ಸ್ಟ್ ಮಹಿಳೆಗೆ ಆಗಬಾರ್ದು. ಯಾಕಂದರೆ ಒಂದು ಮಹಿಳೆಯಾಗಿ ಒಂದು ಎಲೆಕ್ಷನ್ಗೆ ನಿಲ್ಲುವಂಥದ್ದು ಸಹ ಕಷ್ಟ, ಅದು ಬೇರೆ. ಬಟ್ ಅದೊಂದು ಪ್ರಾಕ್ಟೀಸ್ ಮಾಡೋದು ತುಂಬ ಕಷ್ಟ. ಮದುವೆ ಆದಂಥ ಮಕ್ಕಳಾದಂಥ ಅವರು ಪ್ರಾಕ್ಟೀಸ್ ಮಾಡಲಿಕ್ಕೆ ಕಷ್ಟ ಆಗುತ್ತೆ. ಹಾಗಿರುವಾಗ ಅವರಿಗೆ ಪ್ರಿಫರೆನ್ಷಿಯಲ್ ಆಗಿ ಅವರಿಗೆ ಸ್ವಲ್ಪ ಸಹಕಾರಕ್ಕೋಸ್ಕರ ಮದುವೆ ಆದಮೇಲೆ ಮಕ್ಕಳನ್ನು ಇಡಲಿಕ್ಕೆ ಒಂದು
ಮತ್ತು ಮೂರನೇದು ಜೂನಿಯರ್ ಸರ್. ಜೂನಿಯರ್ಸ್ ಎಲ್ಲ ಪ್ರಾಕ್ಟೀಸಿಗೆ ಬಂದ ಕೂಡಲೇ ಅವ್ರಿಗೆ ಏನು ಮಾಡಬೇಕು, ಎಲ್ಲಿ ಹೋಗಬೇಕು, ಯಾರ ಹತ್ರ ಜಾಯ್ನ್ ಆಗಬೇಕು ಅಂತ ಗೊತ್ತಿಲ್ಲ, ಮತ್ತು ಯಾವ ಥರ ಅಪ್ಲಿಕೇಶನ್ ಹಾಕಿ ಗೊತ್ತಿರೋದಿಲ್ಲ, ಯಾರಾದ್ರೂ ಸಬ್ಮಿಷನ್ ಮಾಡಿ ಗೊತ್ತಿರೋದಿಲ್ಲ. ಆವಾಗ ಅವರಿಗೊಂದು ಟ್ರೈನಿಂಗನ್ನು ಫಸ್ಟ್ ಆಫ್ ಆಲ್ ಅಡ್ವೊಕೇಸಿ ಅಂದರೆ ಏನು, ನಿಮ್ಮ ಅಡ್ವೊಕೇಟ್ ಅಂದರೆ ನಾವು ಹೇಳ್ತಿರೋದು ನೋಬಲ್ ಪ್ರೊಫೆಷನ್, ಅದು ನೋಬಲ್ ಪ್ರೊಫೆಷನ್ ಹೇಗೆ ತಗೊಂಡೋಗ್ಬೇಕು ಅನ್ನೋದನ್ನು ನಾವು ಅವ್ರಿಗೆ ಟ್ರೈನಿಂಗ್ ಕೊಟ್ಟರೆ ಅವ್ರು ಒಳ್ಳೆಯ ಒಂದು ಸೀನಿಯರ್ ಅದರಲ್ಲಿ ಹೋಗ್ತಾರೆ. ಅದು ಸೀನಿಯರ್ಸು ಖುಷಿ ಆಗುತ್ತೆ, ಯಾಕಂದರೆ ನಾವು ಕಲಿಸುವಂಥ ಒಂದು ದೊಡ್ಡ ಜವಾಬ್ದಾರಿ ಕಮ್ಮಿ ಆಗುತ್ತೆ. ಇನಿಷಿಯಲ್ ಬಂದು ಕೂಡ ಅವ್ರು ಕೋರ್ಟ್ಗೆ ಹೋಗ್ತಾರೆ. ಸೊ ಹಾಗಾಗಿ ಅದು ನನ್ನ ಮೂರನೇ ವಿಷನ್ ಆಗಿರುತ್ತೆ. ನಾಲ್ಕನೇದು ಏನಂತಂದರೆ ನಮಗೆ ನೋಡಿ ಸರ್, ಅಡ್ವೊಕೇಟ್ ನಮ್ಗೆ ಏನಾಗುತ್ತೆ, ನಾನು ಇವತ್ತು ಪ್ರೊಫೆಷನ್ ಬಂದರೆ ಇನ್ಕಮ್ ಇದೆ, ನಾಳೆ ಬರಲಿಲ್ಲ ಅಂದರೆ ಇನ್ಕಮ್ ಇಲ್ಲ. ನಮಗೆ ಒಂದು ಮೆಡಿಕಲ್ ಫೆಸಿಲಿಟಿ ಇಲ್ಲ ಸರ್. ಆನಂತರ ನಮಗೆ ರಿಟೈರ್ಮೆಂಟ್ ಬೆನಿಫಿಟ್ ಅನ್ನೋದು ಏನೂ ಇಲ್ಲ. ಹಾಗೆ ಈಗ ಬರುವಂಥ 8 ಲಕ್ಷದಿಂದ ಡಬಲ್ ಆದರೂ ಮಾಡಿ ಅನ್ನುವಂಥದ್ದು ನನ್ನ ಮೂರನೇ ಒಂದು ವಿಷನ್ ಆಗಿರುತ್ತೆ. ಹೀಗೆ ಅನೇಕ ವಿಷನ್ಗಳನ್ನು ಹೊಂದ್ಕೊಂಡು ಬಂದಿದೆ ಸರ್. ಹಾಗಾಗಿ ದಯವಿಟ್ಟು ನೀವೆಲ್ಲರೂ ನಿಮ್ಮ ಬಾರ್ನವ್ರಿಗೆ ಹೇಳಿ ಎಲ್ಲರೂ ಸಹ ನನಗೆ ಓಟ್ ಹಾಕಿ ಅಂತ ನಾವು ಬೆಂಗಳೂರು ಭಾಗವನ್ನು ಹೊರತುಪಡಿಸಿ ಸರ್ ಹೌದು ಬೇರೆ ಕಡೆ ಹಾಕೊಂಡು ಡಿಸೈಡ್ ಸರ್. ನಾನು ಬ್ಯಾಂಗ್ಳೂರು ಸರ್ ಅಲ್ಲ, ಅಂದರೆ ನಾನು ಉಡುಪಿ ಬಾ ಸರ್, ಇಲ್ಲೇ ಬರ್ತೀನಿ ಸರ್. ನಾನು ಉಡುಪಿ ಅಂತ ಹಾಕಿದ್ದೀನಿ, ನಾನು ಸ್ಟಾರ್ಟಿಂಗ್ ಫ್ರಮ್ ಉಡುಪಿ ಅಂತ. ಸೊ ಇಲ್ಲ ಮಾಡ್ತೇವೆ ಒಂದು ಒಟ್ಟು ನಾವು ನಮ್ಮ ಸಂಘದಲ್ಲಿ ಕೆಲವು ಜನ ಅವ್ರು ಕೊಟ್ಟು ನಾವು ಮಹಿಳೆಯರಿಗೆ ನೀವು ಕೊಡೋದಕ್ಕೆ ನೀವೆಲ್ಲರೂ ಡಿಸೈಡ್ ಮಾಡಿ ಸರ್. ಇಡೀ ಹಾವೇರಿ ಭಾಗನ ಒಂದು ರೆಪ್ರೆಸೆಂಟೇಟಿವ್ ನೀವು ಅಂತ ಹೇಳಿ ನಿಮ್ಗೆ ಹೇಳ್ತಾ ಇದ್ದೀವಿ. ಥ್ಯಾಂಕ್ ಯು ಸರ್. ಮೇಡಮ್ ಇದು ಕಲಿಯುವಂಥ ಅವಕಾಶ ಈಗ ಹೋದ್ರೆ ಜಸ್ಟ್ ಏನು ಸ್ನಾನ ಮಾಡಿ ಸ್ನಾನ ಊಟ ಮಾಡಿ